ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮನೆ ಮಗಳು ಯಶೋಧ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಮುಖ್ಯವಾದ ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡದೆ ಇದನ್ನು ನೋಡಿ ಕೇಳಿ ತಿಳ್ಕೊಳ್ಳಿ. ಸೊ ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತು ನನಗೊಂದು ಕಾಲ್ ಬರುತ್ತೆ, ಟ್ವಿನ್ಸ್ CSC ಡಿಜಿಟಲ್ ಸೇವಾ ಕೇಂದ್ರನ ಅಂತ. ಹೌದು, ಸಾಮಾನ್ಯವಾಗಿ ಹೌದು. ನೀವು ಆನ್ಲೈನ್ ಮನಿ ಟ್ರಾನ್ಸ್ಫರ್ ಎಲ್ಲ ಮಾಡ್ತೀರಾ ಅಂತ ಕೇಳ್ತಾರೆ. ಹೌದು, ಮಾಡ್ತೀವಿ. ಸೊ ನನಗೊಂದು ಹೆಲ್ಪ್ ಆಗಬೇಕಿತ್ತು, ಒಂದು ಎಮರ್ಜೆನ್ಸಿ ಇದೆ. ನಾನು ಇದೇ ಥರ ನಿಮ್ಮ ಆಫೀಸ್ ಹಿಂದಿನ ಕರುಣಾಪುರ ಇದೆಯಲ್ಲ ಅಲ್ಲಿರೋದು. ನಮ್ಮ ಕಡೆ ಒಬ್ಬರು ಬೆಂಗಳೂರಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ರೆ ಅವ್ರಿಗೆ ಒಂಚೂರು ಅಮೌಂಟ್ ಕಳಿಸ್ಬೇಕು. ಸೊ ಒಂದು 24,000 ಆಗ್ತದೆ. ಎಷ್ಟೆಲ್ಲ ಚಾರ್ಜಸ್ ಆಗುತ್ತೆ? ನಾನು ಚಾರ್ಜಸ್ ಹೇಳ್ತೀನಿ, ಓಕೆ ನಾನು ಶೇರ್ ಮಾಡ್ತೀನಿ, ತೊಂದರೆ ಇಲ್ಲ. ನಮ್ಮ ಕಡೆಯವ್ರೊಬ್ರು ಬರ್ತಾರೆ, ಬಂದ ಕೂಡಲೇ ಒಂಚೂರು ಅವ್ರು ಕ್ಯಾಶ್ ಕೊಡ್ತಾರೆ. ಸೊ ನೀವು ಟ್ರಾನ್ಸ್ಫರ್ ಮಾಡ್ತೀರಾ? ಖಂಡಿತ ಮಾಡಿಕೊಡ್ತೀವಿ. ಅದು ಒಂದು ಪೇಮೆಂಟೆಲ್ಲ ಹೋಗುತ್ತೆ ಅಥವಾ ಪಾರ್ಟ್ ಹೋಗುತ್ತಾ ಅಂತ? ಇಲ್ಲ, ಪಾರ್ಟ್ ಹೋಗುತ್ತೆ, 5,000 ಹೋಗುತ್ತೆ ಅಂತ ಡೀಟೇಲ್ಸ್ ಕೊಟ್ಟರೆ ಸರಿ ಆಯಿತು, ಓಕೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, ಮತ್ತೆ ಮಾಡ್ತೀನಿ, ಹಾಸ್ಪಿಟ್ಲಿಗೆ ಕಾಲ್ ಬರ್ತಾ ಇದೆ ಹೇಳಿ ಕಟ್ಟಾಯಿತು. ಮತ್ತೆ ಕಾಲ್ ಬಂತು. ಸೊ ಈಗ ಯಾವ ನಂಬರ್ಗೆ ಕಳಿಸ್ಬೇಕು ನಿಮಗೆ ಅಂತ, ಯಾವ ನಂಬರ್ ಕಳಿಸ್ತಾ ಇದ್ದೀರಾ, ಪೇಮೆಂಟ್ ಹೇಗೆ ಮಾಡ್ತೀರಾ ಅಂತ. ಸೊ ಕ್ಯಾಶ್ ಕಳಿಸ್ತೀನಿ ಅಂತ ಹೇಳೋರು. ಇಲ್ಲ, ಕ್ಯಾಶ್ ಕಳಿಸೋಕ್ಕಾಗಲ್ಲ, ಅವ್ರು ಕೆಲಸ ಮಾಡ್ತೀನಿ, ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ. ಓಕೆ ಆಯಿತು, ಯಾವ ನಂಬರ್ಗೆ ಆನ್ಲೈನ್ ಪೇಮೆಂಟ್ ಮಾಡಬೇಕು ಟೆಕ್ಸ್ಟ್ ಮಾಡಿ. ಸೊ ಅವರು ಮೆಸೇಜ್ ಹಾಕಿದ್ರು, ನಾನು ಕೂಡ ಫೋನ್ಪೇ ಗೂಗಲ್ ಪೇ ಅಂತೇಳಿ ನನ್ನ ನಂಬರ್ ಕಳಿಸಿದೆ. ಅದಾದಮೇಲೆ ತಕ್ಷಣ ಕಾಲ್ ಬಂತು, ಮ್ಯಾಮ್ ಫೋನ್ಪೇ ಗೂಗಲ್ ಪೇ ಬೇಡ, ಸೊ ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀನಿ, ಸೊ ನಾನು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀನಿ, ನಾನು ಫೋನ್ಪೇ ಗೂಗಲ್ ಪೇ ಎಲ್ಲ ಯೂಸ್ ಮಾಡೋದಿಲ್ಲ ಅಂತ. ಸರಿ ಆಯಿತು, ಓಕೆ. ಸೊ ಯಾವುದಕ್ಕೆ ಡೀಟೇಲ್ಸ್ ಕಳಿಸ್ಬೇಕು ಕಳಿಸಿ ಅಂತಂದರು. ಸೊ ನಾನು ಕೂಡ ನನ್ನ HDFC ಅಕೌಂಟ್ ನಂಬರು, IFSC ಡೀಟೇಲ್ಸ್ ಎಲ್ಲ ಕಳಿಸ್ದೆ ಕೂಡ. ಸೊ ಅದಾದ ನಂತರ ಮತ್ತೆ ಒಂದು 10 ನಿಮಿಷ ಬಿಟ್ಟು, ಓಕೆ ನಿಮ್ದು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಕೆನರಾ ಬ್ಯಾಂಕು ನಾವು ಕಳಿಸ್ಬೇಕಾಗಿರೋದು, ಅದನ್ನು ಆ್ಯಡ್ ಮಾಡಿಕೊಂಡ್ರೆ 24 hours ಆಗಿಬಿಡುತ್ತೆ. ಸೊ ಈಗ ಈ ಸೇಮ್ ಬ್ಯಾಂಕ್ಗಳೆಲ್ಲ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ, ನೀವು ಕಳಿಸ್ತೀರಲ್ವ? ನಾನು ಕಳಿಸ್ತೀನಿ. ಹಾಂ ಸರ್, ಖಂಡಿತವಾಗೂ ನಾವು ಕಳಿಸ್ತೀವಿ, ಅದೇ ಕೆಲಸ ಮಾಡ್ತಿರೋದು, ನೀವು ಕಳಿಸಿ. ಸೊ ನಮ್ಮ ಮೈಂಡಲ್ಲಿ ಎಲ್ಲ ಹೆಂಗಾಗ್ತಿತ್ತು ಅಂತಂದರೆ, ತೀರಾ ಎಮರ್ಜೆನ್ಸಿ ಇದೆ, ICU ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳೋದಲ್ಲ, ಪಚ್ಚೆ ಮಾಡಬೇಡ ಅಂತ. ನಾನು ಯಾವ ಕೆಲಸನೂ ಮಾಡಲಿಲ್ಲ, ರೆಡಿ ಕೂಡ ಆಗಲಿಲ್ಲ, ಮಾಡ್ತಾನೆ ಇದೆ. ಅದಾದ ನಂತರ ಒಂದು ನನಗೆ ಸ್ಕ್ರೀನ್ಶಾಟ್ ಬರುತ್ತೆ, ಮ್ಯಾಮ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಆಗಿದೆ, ಅಕೌಂಟ್ ನಂಬರ್ ಕರೆಕ್ಟ್ ಆಗಿದೆ, ಯಾಕಂದರೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ. ನಾನು ಚೆಕ್ ಮಾಡ್ಕೊಂಡು ರಿಪ್ಲೈ ಮಾಡಿದೆ, ಎಲ್ಲ ಕರೆಕ್ಟ್ ಇದೆ. ಅದಾದಮೇಲೆ ಮತ್ತೊಂದು ಸ್ಕ್ರೀನ್ಶಾಟ್ ಬರುತ್ತೆ, ಪೇಮೆಂಟ್ ಸಕ್ಸಸ್ಫುಲ್, ಸೊ 24,360, ಸೊ ಕಮಿಷನ್ ಎಲ್ಲ ಸೇಲ್ಸ್ ಹಾಕಿದ್ದೀವಿ ಅಂತೇಳಿ. ನಾನು ಚೆಕ್ ಮಾಡ್ಕೊತೀನಿ, ನನ್ನ ಅಕೌಂಟ್ ನಂಬರ್ಲ್ಲ ಕರೆಕ್ಟ್ ಇದೆ, ಬಟ್ ನನ್ನ ಅಕೌಂಟಿಗೆ ದುಡ್ಡೇ ಬಂದಿಲ್ಲ. ಸೊ ನಾನು ಆಯಿತು ಒಂದು ನಿಮಿಷ ಚೆಕ್ ಮಾಡ್ತೀನಿ, ಫೋನ್ ಕಟ್ ಮಾಡ್ತೀನಿ. ಕಟ್ ಮಾಡಿ ನಾನು ಚೆಕ್ ಮಾಡಿದ್ರೆ ಅಕಸ್ಮಾತ್ ಅವರು ನೆಫ್ಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಕಡೆಗೆ ಮತ್ತೆ ನಾನು ಕಾಲ್ ಮಾಡಿದೆ. ಇಲ್ಲ, ನೆಫ್ಟ್ ಮಾಡಿದ್ದೀನಿ ಅಂದರು. ಓಕೆ, ಬಂದುಬಿಡ್ಲಿ ತಾಳಿ ಕನ್ಫರ್ಮ್ ಮಾಡಿದೆ. ಇಲ್ಲ ಮ್ಯಾಮ್, ತುಂಬ ಎಮರ್ಜೆನ್ಸಿ ಇದೆ, ನಾನು ಹೇಳೋದಲ್ಲ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತ, ಎಮರ್ಜೆನ್ಸಿ ಇದೆ, ಇಲ್ಲ ನಾನೇ ಮಾಡ್ತಾ ಇದ್ದೆ, ಅವ್ರು ICU ಇದ್ದಾರೆ ಅಂತ ಒಂದು ಫೋಟೋ ಕೂಡ ಕಳಿಸ್ತಾರೆ. ಹಾಸ್ಪಿಟ್ಲಿಗೆ ಬೆಡ್ಡಲ್ಲಿ ಒಂದು 3-4 ದಿನ ಪೇಷಂಟ್ ಇರೋದು ಫೋಟೋ ಕೂಡ ಕಳಿಸಿದ್ರು. ನನಗೆ ಒಂಥರ, ನಿಮಗೆ ಗೊತ್ತಿರೋ ಹಾಗೆ ಪೇಷಂಟ್ ಅಥವಾ ವೆಚ್ಚ ಪಾಪ ತುಂಬ ಕಷ್ಟದಲ್ಲಿದ್ದಾರೆ, ಅಥವಾ ಎಮರ್ಜೆನ್ಸಿ ಇದ್ದರೆ ಮಾಡಬೇಕು ಅಂತೇಳಿ ನಾನು ಸರ್ಚ್ ಮಾಡ್ತೀನಿ, ಅಕೌಂಟಿಗೆ ಬಂದಿದೆ ಅಂತ ಬಂದೇ ಇಲ್ಲ. ಅವ್ರು ಪದೇ ಮೇಲಿಂದ ಫೋನ್ ಮಾಡ್ತಾನೆ ಇದ್ದಾರೆ, ಮೇಡಮ್ ಬಂದು ಕಳಿಸಿ ಬೇಗ ಅಂತ. ನಾನು ಸರ್ ಬಂದಿಲ್ಲ, ಒಂದು ನಿಮಿಷ ಚೆಕ್ ಮಾಡ್ಕೊತೀನಿ, ಕನ್ಫರ್ಮ್ ಮಾಡ್ಕೊತೀನಿ, ವೆಯ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾನೆ ಇಲ್ಲ. ನಾನು ಇಮಿಡಿಯೇಟ್ ಏನು ಮಾಡಿದೆ ಅಂದರೆ, ನಮ್ಮ HDFC ಅಂದರೆ ನಮಗೆ NR ಬ್ರಾಂಚಲ್ಲಿ ಫೋನ್ ಮಾಡಿದೆ. ಸರ್ ಈ ಥರ ಒಬ್ಬರು ಬೆಳಗ್ಗೆ ಕಾಲ್ ಮಾಡಿದ್ರು, ಸೊ ಈ ಥರ ಅವ್ರದ್ದು ನಾನು ಟ್ರಾನ್ಸ್ಫರ್ ಮಾಡಿದೆ ಅಂತ ಬಿಟ್ಟು ಕನ್ಫರ್ಮ್ ಆಗಿದೆ ಚೆಕ್ ಮಾಡಿ ಸರ್ ಅಂತ. ಹಂಗೆ ಕನ್ಫರ್ಮ್ ಮಾಡೋದು ಚೆಕ್ ಮಾಡೋಕ್ಕಾಗಲ್ಲ ಮೇಡಮ್, ಒಂದು ಕೆಲಸ ಮಾಡಿ ಅವ್ರು ಕಳಿಸೋ ಡೀಟೇಲ್ಸ್ ಕಳಿಸಿ ನಾವು ಚೆಕ್ ಮಾಡ್ತೀವಿ. ಒಂದೊಂದು ಸಲ ನೆಫ್ಟ್ ಮಾಡಿದ್ದು ಕೂಡ ರಿಟರ್ನ್ ಹೋಗ್ಬಿಡುತ್ತೆ, ಹಂಗೆ ಮಾಡ್ಕೊಳಕ್ಕೆ ಹೋಗ್ರಿ, ಕನ್ಫರ್ಮ್ ಮಾಡಿದ್ರೆ ಇದು ಮಾಡಬೇಡಿ ಅಲ್ಲಿ. ಸರಿ ಓಕೆ, ತಿರ್ಗಾ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ನಾನು ಬೇರೆ ಕಾಲ್ ಅಟೆಂಡ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಕೆಲಸ ಮಾಡೋಕ್ಕೆ ಬಿಡ್ತಾರೆ, ಕಂಟಿನ್ಯೂ ಮಾಡ್ತಾಯಿದ್ರು. ನಾನು ಒಂದು 5 ನಿಮಿಷ ವೆಯ್ಟ್ ಮಾಡಿ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ ಮಾಡೋಕ್ಕಾಗೋದು ಅಂತ. ಅದಾದಮೇಲೆ ಸಮ್ ಡೌಟ್ ಬಂತು ನನಗೆ. ಸರ್ ಒಂದು ಕೆಲಸ ಮಾಡಿ, ನೀವು ಕನ್ಫರ್ಮೇಷನ್ ತೊಗೋಬೇಕು, ನೀವು ಯಾವ ಬ್ಯಾಂಕ್ ಅಕೌಂಟಿಂದ ನನಗೆ ಅಮೌಂಟ್ ಕಳಿಸಿದ್ರೆ ಅಕೌಂಟ್ ನಂಬರ್ ಕಳಿಸಿ. ನಾನು ಅದನ್ನು ಕೇಳಿದ ಕೂಡ ಅವರೆಲ್ಲ ಬರೀ ಇಂಗ್ಲೀಷಲ್ಲೇ ಕನ್ನಡದಲ್ಲಿ ಮಾತಾಡಲಿಲ್ಲ, ಇಂಗ್ಲೀಷಲ್ಲೇ ಮಾತಾಡಿದ್ರು. ನಾನು ಕನ್ಫರ್ಮೇಷನ್, ನನ್ನ ಅಕೌಂಟ್ ಬೇಕಾ, ಟ್ರಾನ್ಸ್ಫರ್ ಆಗಿರೋದು ಬೇಕಾಗಿಲ್ಲ, ನೀವು ಯಾವ ಅಕೌಂಟಿಂದ ದುಡ್ಡು ಕಳಿಸಿದ್ದೀರಾ ಆ ಅಕೌಂಟ್ ನಂಬರ್ ಕಳಿಸಿ. ಹೌದಾ ಸರಿ, ಸಮ್ ಡೌಟ್ ಮೇಲೆ ಕೂಡ ನಾನು ಅಮೌಂಟ್ ಕಳಿಸಿದ್ರು. ಆ ಅಕೌಂಟ್ ನಂಬರ್ ಬರ್ತಿದ್ದಂಗೆ ಒಂದು ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ, ನನ್ನ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ, ಅಲ್ಲಿ ಅಂದರೆ ಪ್ರೊಸೆಸಿಂಗಲ್ಲಿದೆ ಅಂತ. ನಾನು ಅದನ್ನು ಕೂಡ ಬ್ಯಾಂಕವ್ರಿಗೆ ಫಾರ್ವರ್ಡ್ ಮಾಡಿದೆ. ಫಾರ್ವರ್ಡ್ ಮಾಡಿ ಅಕೌಂಟ್ ನಂಬರ್ ಫಾರ್ವರ್ಡ್ ಮಾಡಿ ಚೆಕ್ ಮಾಡಿಸಿದಾಗ ಅವ್ರ ಅಕೌಂಟು ಬ್ಲಾಕ್ ಆಗಿತ್ತು. ಸೊ ಬ್ಲ್ಯಾಕ್ ಅಂತ ಕನ್ಫರ್ಮ್ ಆಯಿತು. ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಿಡ್ತಲ್ಲ, ಕಂಟಿನ್ಯೂಸ್ ಮೇಲ್ ಫೋನ್ ಬರ್ತಾ ಇದೆ, ಮೇಡಮ್ ಮಾಡಿದ್ರಾ. ನನಗೆ ಸ್ವಲ್ಪ ಕೋಪ ಬಂತು ಅವಾಗ. ಸರ್ ಸ್ವಲ್ಪ ವೆಯ್ಟ್ ಮಾಡಿ, ಕನ್ಫರ್ಮ್ ಮಾಡಿಕೊಡ್ದೆ, ನಾನು ಹ್ಯಾಂಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗುತ್ತೆ, ನನ್ನ ಅಕೌಂಟಿಗೆ ದುಡ್ಡು ಬಂದೆಲ್ಲ ವೆಯ್ಟ್ ಮಾಡಿ. ಅದೇ ಟೈಮಲ್ಲಿ ಮ್ಯಾನೇಜರ್ ಮತ್ತೆ ನನಗೆ ಕಾಲ್ ಮಾಡಿದ್ರು, ಇಬ್ಬರು ಕಾಲ್ ಹಾಕಿದೆ ನಾನು, ಸರ್ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಡೌಟ್ ಬಂತು ಅನಿಸುತ್ತೆ, ಗೊತ್ತಾಗುತ್ತೆ ಅನಿಸುತ್ತೆ. ಸೊ ನಾನು ಹಿಂಗೆ ಬ್ಯಾಂಕ್ ಮ್ಯಾನೇಜರು, ಬ್ರಾಂಚ್ ಮ್ಯಾನೇಜರು ಮಾತಾಡ್ತಾ ಇದ್ದೀನಿ. ಸೊ ಏನು ಹೆಸರು, ಮಹೇಕ್, ಅದು ಸುರಭಿ ಎಂಟರ್ಪ್ರೈಸಸ್ ಅಂತ ಹೇಳಿದ್ರು. ನಾನು ಗೌರವ್ ಮಾತಾಡ್ತಾ ಇದ್ದೀನಿ. ಗೌರವ್, ನಾನು ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಸೊ ಹಿಂಗೆ ಇನ್ನೂ ಅವ್ರ ಅಕೌಂಟಿಗೆ ಅಮೌಂಟ್ ಬಂದಿಲ್ಲ, ಬಂದ ತಕ್ಷಣ ಟ್ರಾನ್ಸ್ಫರ್ ಮಾಡ್ತಾರೆ ಇರಪ್ಪ. ಸೊ ಇಲ್ಲ ಸರ್, ನಂಗೆ ಎಮರ್ಜೆನ್ಸಿ ಇದೆ. ನಿಮ್ಗೆ ಎಮರ್ಜೆನ್ಸಿ ಇರ್ಬೋದು, ಅವ್ರು ಕನ್ಫರ್ಮೇಷನ್ ತಗೊಳ್ಳೋದೆ ಹೆಂಗೆ ಮಾಡ್ತಾರೆ, ವೆಯ್ಟ್ ಮಾಡು. ಓಕೆ ಸರ್ ಅಂತಂದು.
ಸರಿ ಸರ್ ಥ್ಯಾಂಕ್ ಯು ಅಂತೇಳಿ ನಾನು ಫೋನ್ ಕಟ್ ಮಾಡಿ ಮತ್ತೆ ಚೆಕ್ ಮಾಡ್ಕೊಡೋದು ಇಮ್ಮಿಡಿಯೇಟ್ ನನ್ನ ವಾಟ್ಸಪ್ಗೆ ಅವ್ರು ಯಾವ್ಯಾವ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಅವ್ರ ಅಕೌಂಟ್ ನಂಬರು, ನನಗೆ ಕಳಿಸಿದ್ದು, ಅಕೌಂಟ್ ಆ್ಯಡಿಂಗ್ ಇರ್ಬೋದು, ಟ್ರಾನ್ಸ್ಫರ್ ಆಗಿದೆ ನಮ್ಮ ಎಲ್ಲ ಕೂಡ ಕಂಟಿನ್ಯೂ ಡಿಲೀಟ್. ನನ್ನ ಒಂದು ನಿಮಿಷ ಶಾಕ್. ನನ್ನ ಅದೃಷ್ಟ ಏನಂತಂದ್ರೆ ನನ್ನ ಅಕೌಂಟಲ್ಲಿ ಅಮೌಂಟ್ ಇರಲಿಲ್ಲ. ಸೊ ನಾನು ಕೂಡ ಅವ್ರು ಕೇಳಿದ್ರು ಅಂತ ಹೆಲ್ಪ್ ಮಾಡಬೇಕು ಅಂತೇಳಿ ನಮ್ಮ ಇನ್ನರ್ಗೂ ಕಾಲ್ ಮಾಡಿ ಹಿಂಗೆ ಬರ್ತಾರೆ ಟ್ರಾನ್ಸ್ಫರ್ ಮಾಡಬೇಕು 24,000 ಒಂಚೂರು ಹೆಲ್ಪ್ ಮಾಡಿ ಅಂತ ನಾನು ಅಷ್ಟು ರಿಸ್ಕ್ ತೊಗೊಂಡಿದ್ದೀನಿ. ದೇವ್ರು ಎಲ್ಲೋ ಒಂದು ಕಡೆ ಒಂಚೂರು ಲಕ್ ಸಪೋರ್ಟ್ ಮಾಡೋದು ಅನ್ಸುತ್ತೆ. ಸೊ ನನ್ನ ಅಕೌಂಟಲ್ಲಿ ಅಮೌಂಟ್ ಕೂಡ ಇರಲಿಲ್ಲ. ಅದಾದ ನಂತರ ಇಮಿಡಿಯೇಟ್ ಓಕೆ ಡಿ ಪಿನಲ್ಲಿ ಫೋಟೋ ಆಯಿತು, ಡಿ ಪಿನಲ್ಲಿ ಫೋಟೋ ತೊಗೊಳಂತ ಇಮಿಡಿಯೇಟ್ ಹೋದರೆ ಆ ಫೋಟೋ ಕೂಡ ಆಗೋಗಿದೆ. ಸೊ ನನಗೆ ಶಾಕ್, ಒಂದು ನಿಮಿಷ ನನಗೆ ಇದು ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಅಪ್ಡೇಟ್ ಕೊಡೋಕ್ಕೆ ಬರ್ತಾಯಿದ್ದೀನಿ. ಸೊ ದಯವಿಟ್ಟು ಪರ್ಟಿಕ್ಯುಲರಾಗಿ ಈಗ ನಮ್ಮ ಆನ್ಲೈನ್ ಸೈಡ್ ನಮ್ಮ CSE ಅವ್ರು ನೀಟಾಗಿ ಹೇಳ್ತಾ ಇದ್ದಾರೆ CSE ಅಲ್ವಾ ಅಂತ ಹೇಳಿ. ಸೊ ಡೀಟೇಲ್ಸ್ಗಳೆಲ್ಲ ಆ ರೀತಿ ಅಪ್ಡೇಟ್ ಆಗಿ ಹೋಗಿರುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದಿರಿ. ಯಾವುದೇ ಲಿಂಕ್ ಬಂದರು, ಈಗೆಲ್ಲ ಸುಮಾರು ಫ್ರಾಡ್ಗಳು ನಡೀತಾ ಇದೆ. ಯಾವುದೇ ಲಿಂಕ್ ಬಂದರೂ, ನಾವು ಯಾವುದೇ ಬ್ಯಾಂಕ್ ಮಾಡಿದ್ರಂತ ಹೆಸರು ಹೇಳಿದ್ರು, ಯಾವುದೇ OTP ಕೇಳಿದ್ರು, ಈ ಥರ ನನಗೆ ಈ ರೀತಿ ಆಗಿದೆ. ಯಾಕಂದ್ರೆ ದಿನನಿತ್ಯ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀವಿ. ಇನ್ನು ಸಾಮಾನ್ಯ ಜನಗಳಿಗೆ ಯಾವುದೋ ಬ್ಯಾಂಕಿಂದ ಮೆಸೇಜ್ ಬಂದಿದ ತಕ್ಷಣ ಲಿಂಕ್ ಓದ್ಬಿಡ್ತಾರೆ, ಅಥವಾ ಕೇಳಿದ ತಕ್ಷಣ ಕೆಲವು ಡೀಟೇಲ್ಸ್ ಹೇಳಿ ಫಸ್ಟು ನಾವು ದುಡ್ಡು ಹಾಕ್ತೀವಿ ಅಂತ ಮಾಡ್ತಾ ಇರ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾರು ಕೂಡ ಯಾವುದೇ ಕಾಲ್ ಬಂದು ಏನೇ ಎಮರ್ಜೆನ್ಸಿ ಆದರೂ ಕೂಡ ಕನ್ಫರ್ಮೇಷನ್ ಮಾಡ್ಕೊಳ್ಳದೆ ಯಾರೂ ಕೂಡ ಟ್ರಾನ್ಸ್ಫರ್ ಮಾಡೋಕ್ಕೆ ಹೋಗ್ಬಿಡಿ. ಸುಮಾರು ಕೇಸಸ್ಗಳಿವೆ, ನನ್ನ ಮುಂದೆ ಕಸ್ಟಮರ್ಸ್ಗಳೆಲ್ಲ ಬಂದು ಹೇಳ್ತಾನೆ ಇರ್ತಾರೆ. ಆದರೂ ಇವತ್ತು ನನಗೆ ಸ್ವತಃ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನುವಾಗ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಈ ವಿಷಯದಲ್ಲಿ ತುಂಬ ಕಡೆ ಸ್ಪ್ರೆಡ್ ಆಗಿದೆ, ಟೀಮ್ಗಳು ತುಂಬ ದೊಡ್ಡದಾಗಿದೆ ಅವರು ಫ್ರಾಡ್ ಮಾಡೋದು. ಎಚ್ಚರಿಕೆಯಿಂದ ಇರಿ. ಸೊ ಅದರ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ ಈ ವಿಷಯನ ನಿಮಗೆಲ್ಲ ತಿಳಿಸ್ಬೇಕು ಅಂತ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಚ್ಚರಿಕೆಯಿಂದ ಇರಿ.